ಹಾ, ದಿನಪತ್ರಿಕೆಯ ಮೂಲೆ ಇರೋ ಜ್ಯೋತಿಷ್ಯದ ಕಾಲಂ ಅಥವಾ ದಿನ ಭವಿಷ್ಯ ಓದುವಾಗ ನಮಗೆ ಸಾಮಾನ್ಯವಾಗಿ ಏನನ್ಸುತ್ತೆ, ಓಕೆ, ಇದು ಗ್ರಹಗಳ ಆಧಾರದ ಮೇಲೆ ಮುಂದೆನಾಗುತ್ತೆ ಅಂತ ಹೇಳೋ ಒಂದು ವರದಿ ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು, ಬಹುತೇಕರು ಹಾಗೆ ಅನ್ಕೊಳ್ಳೋದು. ಬಟ್ ಅದು ವಾಸ್ತವದಲ್ಲಿ ನಮ್ಮ ಮೆದುಳಿಗೆ ಕೊಡ್ತಿರೋ ಒಂದು ರಹಸ್ಯ ಮನೋವೈಜ್ಞಾನಿಕ ತರಬೇತಿಯಾಗಿದ್ರೆ ಹೇಗಿರುತ್ತೆ ಓ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ಖಂಡಿತ ಅದೊಂದು ಬೇರೆದೇ ಪರ್ಸ್ಪೆಕ್ಟಿವ್ ಅಲ್ವಾ? ನಾವು ಇವತ್ತು ಆಳವಾಗಿ ವಿಶ್ಲೇಷಣೆ ಮಾಡ್ತಿರೋ ಮೂಲವಸ್ತು ಇಂಥದ್ದೇ ಒಂದು ಅಚ್ಚರಿನ ನಮ್ಮ ಮುಂದೆ ಇಡ್ತಾ ಇದೆ. ಅಂದ್ರೆ ಇದು ಏಪ್ರಿಲ್ 8ರಿಂದ 11ರವರೆಗಿನ ತುಲಾ ರಾಶಿಯವರ ದೈನಂದಿನ ಭವಿಷ್ಯವನ್ನು ಒಳಗೊಂಡಿರೋ ಒಂದು ಟೆಕ್ಸ್ಟ್. ನಮ್ಮ ಉದ್ದೇಶ ಇಲ್ಲಿ ಯಾರು ಯಾವಾಗ ಏನ್ ಮಾಡಬೇಕು ಅಂತ ಲಿಸ್ಟ್ ಮಾಡೋದಲ್ಲ. ಬದಲಾಗಿ ಈ 4 ದಿನಗಳಲ್ಲಿ ಹೇಳಿರೋ ಮಾನಸಿಕ ಸ್ಪಷ್ಟತೆ, ಕೆಲಸದ ಒತ್ತಡ, ಆರ್ಥಿಕ ನಿರ್ವಹಣೆ ಇವೆಲ್ಲದರ ಹಿಂದಿರೋ ಅಸಲಿ ತರ್ಕನ ಬಿಡಿಸ್ನೋಡೋದು. ಹೌದು, ಇದು ನಿಜಕ್ಕೂ ಒಂದು ಕುತೂಹಲಕಾರಿ ದೃಷ್ಟಿಕೋನ. ಅಂದ್ರೆ ಈ ಪಠ್ಯನ ಸ್ವಲ್ಪ ಆಳವಾಗಿ ಗಮನಿಸಿದಾಗ ಇದು ಕೇವಲ ಜ್ಯೋತಿಷ್ಯದ ಚೌಕಟ್ಟಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗತ್ತೆ. ನಿಜ. ಇದ್ರಲ್ಲಿ ನೋಡಿ, ದೈನಂದಿನ ಜೀವನದ ಒತ್ತಡಗಳನ್ನ ಹೇಗೆ ನಿಭಾಯಿಸಬೇಕು, ಮೆಂಟಲ್ ಆಗಿ ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋ ಒಂದು ಪ್ರಬಲವಾದ ಸೈಕಾಲಜಿಕಲ್ ಆಯಾಮ ಇದೆ. ಗ್ರಹಗಳ ನೆಪದಲ್ಲಿ ನಮ್ಮ ನಡವಳಿಕೆ ಭವಿಷ್ಯನ ಹೇಗೆ ರೂಪಿಸುತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್. ಸೊ ಇದನ್ನ ಸುಮ್ಮನೆ ದಿನಾಂಕಗಳ ಆಧಾರದ ಮೇಲೆ ನೋಡೋದಕ್ಕಿಂತ ಮನುಷ್ಯನಿಗೆ ಎದುರಾಗುವ ಒಂದು ಸವಾಲಿನ ಚಕ್ರ ಅಥವಾ ಸೈಕಲ್ ಅಂತ ವಿಶ್ಲೇಷಣೆ ಮಾಡೋದು ಬೆಟರ್. ಖಂಡಿತ, ಒಂದು ಪ್ರಾಸೆಸ್ ತರ. ಎಕ್ಸಾಕ್ಟ್ಲಿ. ಈ ಚಕ್ರ ಶುರುವಾಗೋದೇ ಆಂತರಿಕ ಸ್ಪಷ್ಟತೆಯಿಂದ. ಪಠ್ಯದ ಪ್ರಕಾರ ಅಂದ್ರೆ ಬುಧವಾರದಂದು ತುಲಾರಾಶಿಯವರ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಮತ್ತು ಬಹುಕಾಲದಿಂದ ಕಾಯ್ತಿದ್ದ ನ್ಯೂಸ್ ಬರೋ ಸೂಚನೆ ಇದೆ ಅಂತ. ಬೆಳಗ್ಗೆಯಿಂದಲೇ ಮೈಂಡ್ನಲ್ಲಿ ಒಂದು ಹೊಸ ಕ್ಲಾರಿಟಿ ಬರ್ತಂತೆ. ಓಕೆ, ಗುಡ್. ಬಟ್ ಒಂದು ನಿಮಿಷ, ಇಲ್ಲಿ ಪಠ್ಯ ಒಂದು ಗಂಭೀರವಾದ ವಾರ್ನಿಂಗ್ ಕೂಡ ಕೊಡುತ್ತೆ. ಅದೇನಂದ್ರೆ ಸಣ್ಣ ನಿರ್ಧಾರಗಳು ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರ್ತವೆ. ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ಆಗ್ಬೋದು, ಸೊ ಆತುರ ಪಡಬಾರ್ದು ಅಂತ. ಇಲ್ಲಿನ ಮನೋವಿಜ್ಞಾನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನೋಡಿ. ಬಹುಕಾಲದ ಗೊಂದಲಗಳಿಗೆ ಸಡನ್ನಾಗಿ ಉತ್ತರ ಸಿಕ್ಕಾಗ ಅಥವಾ ಮೈಂಡಿಗೆ ಒಂದು ಕ್ಲಾರಿಟಿ ಬಂದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಡೋಪಮೈನ್ ಫೀಲ್ ಗುಡ್ ಹಾರ್ಮೋನ್ ಅಲ್ವಾ? ಎಕ್ಸಾಕ್ಟ್ಲಿ. ಈ ಡೋಪಮೈನ್ ನಮ್ಮನ್ನ ವಿಪರೀತ ಉತ್ಸಾಹಭರಿತರನ್ನಾಗಿ ಮಾಡುತ್ತೆ. ಯಾವುದೋ ದೊಡ್ಡ ಗುಟ್ಟು ರಟ್ಟಾದಾಗೋ ಫೀಲಿಂಗ್. ಆ ಟೈಮಲ್ಲಿ ನಮ್ಮ ಸಹಜ ಪ್ರವೃತ್ತಿ ಏನಂದ್ರೆ ತಕ್ಷಣ ಆಕ್ಷನ್ಗೆ ಇಳಿಯೋದು. ಆತುರ ಅಲ್ವಾ? ಹೌದು. ಈ ಅತಿಯಾದ ಉತ್ಸಾಹವೇ ತಪ್ಪು ನಿರ್ಧಾರಗಳಿಗೆ ಕಾರಣ ಆಗತ್ತೆ. ಮೂಲ ಇದನ್ನೇ ಟಾರ್ಗೆಟ್ ಮಾಡಿ ಎಚ್ಚರಿಸ್ತಾ ಇರೋದು. ಹೊಸ ಆಲೋಚನೆ ಬಂದ್ರೆ ಸುಮ್ನೆ ಕೈ ಬಿಡ್ಬೇಡಿ, ಬಟ್ ಉತ್ಸಾಹದ ಭರದಲ್ಲಿ ಕುರುಡಾಗಿ ಜಿಗಿಬೇಡಿ ಅಂತ ಸ್ವಲ್ಪ ಟೈಮ್ ತಗೊಂಡು ಪ್ಲಾನ್ ಮಾಡಿ ಅನ್ನೋದು ಪ್ರಮುಖ ಸಂದೇಶ. ಅರೆ ಅಲ್ಲ, ನನಗೊಂದು ಡೌಟ್. ಇದರಲ್ಲಿ ಒಂದು ಕಾಂಟ್ರಡಿಕ್ಷನ್ ಇಲ್ವಾ? ಅಂದ್ರೆ ಸ್ಪಷ್ಟತೆ ಸಿಕ್ಕಾಗ ವೇಗವಾಗಿ ಮುನ್ನುಗ್ಗಬೇಕು ತಾನೇ? ಯಾಕೆ ಈ ಹಿಂಜರಿಕೆ? ಇದು ಸ್ವಲ್ಪ ಅಪ್ರಯೋಜಕ ಎಚ್ಚರಿಕೆ ಅಂತ ಅನ್ಸಲ್ವಾ? ಇಲ್ಲ ನೋಡಿ, ಇದು ಪ್ರಗತಿನ ತಡೆಯೋ ವಾರ್ನಿಂಗ್ ಅಲ್ಲ, ಬದಲಾಗಿ ಪ್ರಪಾತಕ್ಕೆ ಬೀಳೋದನ್ನ ತಪ್ಪಿಸೋ ತಂತ್ರ. ಓಹೋ. ಇದನ್ನೊಂದು ಉದಾಹರಣೆ ಮೂಲಕ ಹೇಳ್ತೀನಿ ಕೇಳಿ. ಕತ್ತಲಲ್ಲಿ ದಾರಿ ಕಾಣದೆ ನಡೀತಿರೋ ವ್ಯಕ್ತಿಗೆ ಸಡನ್ ಆಗಿ ಒಂದು ಪವರ್ಫುಲ್ ಟಾರ್ಚ್ ಸಿಕ್ಕಿದ ತಕ್ಷಣ ಆತ ಓಡೋಕ್ ಶುರು ಮಾಡಬಾರ್ದು. ಕರೆಕ್ಟ್, ಕಲ್ಲು ಮುಳ್ಳು ಇರ್ಬೋದು. ಹೌದು. ಬೆಳಕು ಸಿಕ್ತು ಅನ್ನೋ ಖುಷಿಲಿ ಏಕಾಏಕಿ ಓಡಿದ್ರೆ ಹೊಂಡದಲ್ಲಿ ಮುಗ್ಗರಿಸಿ ಬೀಳೋ ಚಾನ್ಸ್ ಇರತ್ತೆ. ಬೆಳಕು ಸಿಕ್ಕಾಗ ಫಸ್ಟ್ ನಿಂತು ದಾರಿನ ಮ್ಯಾಪ್ ಮಾಡ್ಕೋಬೇಕು, ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಪ್ಲಾನ್ ಮಾಡಬೇಕು. ಸೂಪರ್ಬ್ ಅನಾಲಜಿ. ಅಂದ್ರೆ ಹೊಸ ಆಲೋಚನೆ ಬರೋದು ಕತ್ತಲಲ್ಲಿ ಬೆಳಕು ಸಿಕ್ಕ ಹಾಗೆ. ಹೌದು, ಮತ್ತು ಪ್ಲಾನ್ ಮಾಡೋದು ಆ ದಾರಿನ ಅರ್ಥ ಮಾಡ್ಕೊಂಡ ಹಾಗೆ. ವಾವ್, ಇದು ಹೊಸದಾಗಿ ಡಾಮ್ರು ಹಾಕಿದ ಹೈವೇ ಮೇಲೆ ಡ್ರೈವ್ ಮಾಡೋದು ಹಾಗೆ ಅಲ್ವಾ? ಪ್ರಯಾಣ ಸುಗಮವಾಗಿರುತ್ತೆ, ಬಟ್ ಸ್ಪೀಡ್ ಲಿಮಿಟ್ ಮರ್ತರೆ ಸಣ್ಣ ಆಕ್ಸಿಡೆಂಟ್ ಕೂಡ ದೊಡ್ಡ ಪರಿಣಾಮ ಬೀರ್ಬೋದು. ಎಕ್ಸಾಕ್ಟ್ಲಿ. ಅದೇ ಉತ್ಸಾಹದಲ್ಲಿ ಮಾತು ಮತ್ತು ನಡವಳಿಕೆಯಲ್ಲಿ ಹಿಡಿತ ತಪ್ಪೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವರು ವಾರ್ನ್ ಮಾಡಿರೋದು. ನಿಜ. ಮತ್ತು ಇದೇ ಮೂಲದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ವಿಶ್ಲೇಷಣೆ ಮಧ್ಯೆ ಒಂದು ಜಾಹೀರಾತು ಮಾಹಿತಿ ಕೂಡ ಇದೆ. ಅಂದ್ರೆ ಜ್ಯೋತಿಷ್ಯದ ಬಗ್ಗೆ ನಿರಾಸೆಗೊಂಡವರಿಗೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯದ ಪೂಜಾರಿ ಶ್ರೀನಿವಾಸ ರಾಜು ಅವರನ್ನ ಸಂಪರ್ಕಿಸಲು ಒಂದು ನಂಬರ್ ಕೊಟ್ಟಿದ್ದಾರೆ, 8897741776 ಅಂತ. ಹೌದು. ಇದು ಇಂಥ ಪಠ್ಯಗಳ ವಾಸ್ತವಿಕತೆನ ತೋರಿಸುತ್ತೆ. ಅಂದ್ರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ವಾ? ಹೌದು.
ಕೆಲವರಿಗೆ ಹೊರಗಿನ ಸಪೋರ್ಟ್ ಬೇಕಾಗತ್ತೆ. ಕರೆಕ್ಟ್. ಸಮಸ್ಯೆಗಳು ಪರ್ವತದಷ್ಟು ಬೆಳೆದಾಗ ಮನುಷ್ಯನಿಗೆ ಒಂದು ಭರವಸೆಯ ಧ್ವನಿ ಬೇಕಾಗತ್ತೆ. ಇದು ಜಾಹೀರಾತಾದ್ರೂ ಮಾನಸಿಕ ಆಸರೆ ಒದಗಿಸುವ ಒಂದು ಪ್ರಯತ್ನ ಇದು. ಖಂಡಿತ. ಸರಿ, ಈಗ ಗುರುವಾರದ ಕಡೆ ಬರೋಣ. ಬುಧವಾರದ ಆಂತರಿಕ ಸ್ಪಷ್ಟತೆಯ ನಂತರ ಮೂಲ ನೇರವಾಗಿ ಬಾಹ್ಯ ಜಗತ್ತಿನ ಸವಾಲುಗಳ ಕಡೆಗೆ ಮುಖ ಮಾಡುತ್ತೆ. ಗುರುವಾರ ಪೂರ್ತಿ ಕೆಲಸದ ಸ್ಥಳದ ಸವಾಲುಗಳ ಬಗ್ಗೆನೇ ಇದೆ. ಓಕೆ, ಏನ್ ಹೇಳ್ತಿದಾರೆ ಅದರಲ್ಲಿ? ಕೆಲಸದ ಒತ್ತಡ ವಿಪರೀತ ಹೆಚ್ಚಾಗತ್ತೆ ಅಂತ. ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅಂತ ಇದೆ. ಇದು ಯಾವುದೇ ಪ್ರೊಫೆಷನಲ್ಗೆ ಒಂದು ಅಗ್ನಿ ಪರೀಕ್ಷೆನೆ. ನೋಡಿ, ಬ್ರೈನ್ ಸೈನ್ಸ್ ಪ್ರಕಾರ ನಾವು ವಿಪರೀತ ಸ್ಟ್ರೆಸ್ನಲ್ಲಿದ್ದಾಗ ಅಥವಾ ಯಾರಾದ್ರೂ ನಮ್ಮನ್ನ ಕೆಣಕಿದಾಗ ಅಮಿಗ್ಡಾಲಾ ಹೈಜಾಕ್ ಅನ್ನೋ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಮಿಗ್ಡಾಲಾ ಹೈಜಾಕ್ ಅಂದ್ರೆ ಮೆದುಳಿನ ತಾರ್ಕಿಕ ಭಾಗ, ಲಾಜಿಕಲ್ ಪಾರ್ಟ್, ತಾತ್ಕಾಲಿಕವಾಗಿ ಸ್ತಬ್ಧ ಆಗ್ಬಿಡುತ್ತೆ. ಬರೀ ಕೋಪ, ಭಯ ಅಥವಾ ಆಕ್ರಮಣಕಾರಿ ಭಾವನೆಗಳು ಕಂಟ್ರೋಲ್ ತಗೊಳ್ತವೆ. ಆಗ್ಲೇ ನಾವು ಆತುರದ ಮಾತುಗಳನ್ನಾಡಿ ರಿಲೇಶನ್ಶಿಪ್ಸ್ ಹಾಳು ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ನಿಜಕ್ಕೂ ಕುತೂಹಲಕಾರಿ ವಿಚಾರ ಏನಂದ್ರೆ, ಪಠ್ಯ ಕೊಡೋ ಸಲಹೆ ಕೇವಲ ಶಾಂತವಾಗಿರಿ ಅಂತ. ನೀವು ಹೇಳಿದ ಆ ಹೈಜಾಕ್ ಸ್ಥಿತಿಯಲ್ಲಿರುವಾಗ ಒಬ್ಬ ವ್ಯಕ್ತಿ ಸುಮ್ನೆ ಶಾಂತವಾಗಿ ಕೆಲಸ ಮಾಡೋಕ್ ಹೇಗೆ ಸಾಧ್ಯ? ಕಷ್ಟ ಇದೆ. ಅಲ್ದೇ ಮೇಲಧಿಕಾರಿ ಕೆಣಕುವಾಗ ಸುಮ್ಮನಿದ್ರೆ ಅದು ದೌರ್ಬಲ್ಯ ಒಪ್ಕೊಂಡ ಹಾಗೆ ಅಲ್ವಾ? ಮೇಲ್ನೋಟಕ್ಕೆ ಅದು ದೌರ್ಬಲ್ಯ ಅನ್ಸುತ್ತೆ, ಬಟ್ ಇಮೋಷನಲ್ ಇಂಟೆಲಿಜೆನ್ಸ್ ಆಂಗಲಿಂದ ನೋಡಿದ್ರೆ ಇದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಹೌದಾ? ಹೇಗೆ? ಶಾಂತವಾಗಿರೋದು ಅಂದ್ರೆ ಶರಣಾಗೋದಲ್ಲ, ಬದಲಾಗಿ ಸಿಚುವೇಶನ್ನ ನಮ್ಮ ಕಂಟ್ರೋಲ್ನಲ್ಲೇ ಇಟ್ಕೊಳ್ಳೋದು. ಕೋಪ ಮಾಡ್ಕೊಂಡ್ರೆ ಆ ಕ್ಷಣದ ರಿಲೀಫ್ ಸಿಗ್ಬೋದು, ಬಟ್ ಲಾಂಗ್ ಟರ್ಮ್ ಟ್ರಸ್ಟ್ ಹಾಳಾಗತ್ತೆ. ರೈಟ್. ಪಠ್ಯ ಸ್ಪಷ್ಟವಾಗಿ ಹೇಳ್ತಿದೆ ನೋಡಿ. ಶಾಂತವಾಗಿ ಕೆಲ್ಸ ಮುಂದುವರಿಸಿದ್ರೆ ಮೇಲಧಿಕಾರಿಗಳ ನಂಬಿಕೆ ಗಳಿಸುವ ಸಾಧ್ಯತೆ ಇದೆ ಅಂತ. ಕೋಪ ತಡೆಹಿಡಿಯೋದು ಬೆಸ್ಟ್ ಡಿಫೆನ್ಸ್ ಮೆಕ್ಯಾನಿಸಂ. ವಾವ್. ಮತ್ತು ಗುರುವಾರದ ಭವಿಷ್ಯದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಒಂದೆಡೆ ಬಾಸ್ಗಳು ಟೆಸ್ಟ್ ಮಾಡ್ತಿದ್ರೆ, ಮತ್ತೊಂದೆಡೆ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು, ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು ಅಂತ ಇದೆ. ಉದ್ಯೋಗ ಹುಡುಕುವರಿಗೂ ಒಳ್ಳೆ ನ್ಯೂಸ್ ಬರಬಹುದು ಅಂತ. ಅಂದ್ರೆ ಹಳೆಯ ಒತ್ತಡಗಳ ನಡುವೆ ಹೊಸ ಅವಕಾಶಗಳು. ಹೌದು. ಈ ಎರಡೂ ಒಟ್ಟಿಗೆ ಬಂದಾಗ ಬ್ಯಾಲೆನ್ಸ್ ಮಾಡೋದು ಹೇಗೆ? ನೋಡಿ, ನಮ್ಮ ಮೈಂಡ್ನ ಎನರ್ಜಿ ಲಿಮಿಟೆಡ್ ಆಗಿರುತ್ತೆ. ನಾವು ಆ ಎನರ್ಜಿನ ಬಾಸ್ ಜೊತೆಗಿನ ಜಗಳಕ್ಕೆ ಖರ್ಚು ಮಾಡಿದ್ರೆ ಹೊಸಬರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಮಾಡಕ್ಕೆ ಎನರ್ಜಿನೇ ಉಳಿಯಲ್ಲ. ಸೊ ಆ ಹೊಸ ಅವಕಾಶ ನಾವು ಕಳ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಅದಕ್ಕೆ ಅನಗತ್ಯ ಸಂಘರ್ಷ ಬಿಟ್ಟು ನಮ್ಮ ಶಕ್ತಿನ ಹೊಸ ಅವಕಾಶಗಳ ಮೇಲೆ ಹೂಡಿಕೆ ಮಾಡಬೇಕು ಅಂತ ಪಠ್ಯ ಹೇಳ್ತಿದೆ. ವಾಟ್ ಅ ಬ್ಯೂಟಿಫುಲ್ ಸ್ಟ್ರಾಟಜಿ. ಈಗ ಶುಕ್ರವಾರದ ಕಡೆ ಹೋಗೋಣ. ಗುರುವಾರದ ಕಷ್ಟದ ನಂತರ ಶುಕ್ರವಾರ ಪ್ರತಿಫಲದ ದಿನ. ಓಕೆ. ಕುಟುಂಬದಲ್ಲಿ ತಪ್ಪು ತಿಳುವಳಿಕೆ ದೂರ ಆಗಿ ಸಂತೋಷ ಬರುತ್ತೆ ಅಂತ ಇದೆ. ಪ್ಲಸ್ ಸಣ್ಣ ಆರ್ಥಿಕ ಲಾಭ ಅಥವಾ ಹಳೆಯ ಸಾಲ ವಾಪಸ್ ಬರೋ ಸಾಧ್ಯತೆ ಇದೆ ಅಂತ ಮೂಲ ವಿವರಿಸುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ ಮೇಲೆ ಸಿಗೋ ರಿವಾರ್ಡ್ ಇದು. ಆದ್ರೆ ಇಲ್ಲೊಂದು ದೊಡ್ಡ ಸರ್ಪ್ರೈಸ್ ಇದೆ. ಆರ್ಥಿಕ ಲಾಭ ಆಗುತ್ತೆ ಅಂತ ಹೇಳಿದ ತಕ್ಷಣನೇ ಪಠ್ಯ ಅತ್ಯಂತ ಕಟ್ಟುನಿಟ್ಟಾಗಿ ವಾರ್ನ್ ಮಾಡುತ್ತೆ. ಖರ್ಚಿನ ಮೇಲೆ ನಿಯಂತ್ರಣ ಇರಲೇಬೇಕು, ದೊಡ್ಡ ಹೂಡಿಕೆ ಮಾಡಬೇಡಿ ಅಂತ. ದುಡ್ಡು ಬಂದಾಗ್ಲೇ ಅಲ್ವಾ ನಾವು ಖರ್ಚು ಮಾಡೋದು, ಇನ್ವೆಸ್ಟ್ ಮಾಡೋದು. ದುಡ್ಡು ಬಂದಾಗ ಖರ್ಚು ಮಾಡದೇ ಇದ್ರೆ ಮತ್ತೆ ಯಾವಾಗ ಮಾಡೋದು? ಇದು ಬಿಹೇವಿಯರಲ್ ಎಕನಾಮಿಕ್ಸ್ನ ಒಂದು ಕ್ಲಿಷ್ಟಕರವಾದ ಕಾನ್ಸೆಪ್ಟ್. ನೋಡಿ, ನಮ್ಗೆ ರೆಗ್ಯುಲರ್ ಆಗಿ ಬರೋ ಸಂಬಳಕ್ಕೂ ಇದ್ದಕ್ಕಿದ್ದಂತೆ ಬರೋ ಸಡನ್ ದುಡ್ಡಿಗೂ ನಮ್ಮ ಮೆದುಳು ಬೇರೆ ತರನೇ ರಿಯಾಕ್ಟ್ ಮಾಡುತ್ತೆ. ಓಹೋ, ಹೌದಾ? ಹೌದು. ಅನಿರೀಕ್ಷಿತವಾಗಿ ಹಣ ಬಂದಾಗ ನಮ್ಮ ಮೆದುಳು ಅದನ್ನ ಉಚಿತ ಹಣ ಅಥವಾ ಫ್ರೀ ಮನಿ ಅಂತ ಅನ್ಕೊಳ್ಳುತ್ತೆ. ಇದನ್ನ ಹೌಸ್ ಮನಿ ಎಫೆಕ್ಟ್ ಅಂತ ಕರೀತಾರೆ. ಹೌಸ್ ಮನಿ ಎಫೆಕ್ಟ್. ಓಕೆ. ಈ ದುಡ್ಡನ್ನ ಖರ್ಚು ಮಾಡುವಾಗ ನಾವು ಕಷ್ಟಪಟ್ಟು ದುಡಿದ ದುಡ್ಡಿಗೆ ಕೊಡೋ ವ್ಯಾಲ್ಯೂನ ಕೊಡಲ್ಲ. ಅದಕ್ಕೆ ಬೇಡವಾದ ವಸ್ತುಗಳನ್ನ ಕೊಳ್ಳೋದು ಅಥವಾ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಜಾಸ್ತಿ ಆಗುತ್ತೆ. ಇದನ್ನ ಲೈಫ್ ಸ್ಟೈಲ್ ಕ್ರೀಪ್ ಅಂತಾನೂ ಅನ್ಬಹುದು. ಅಂದ್ರೆ ಮ್ಯಾರಥಾನ್ ಓಡೋಕೆ ರೆಡಿಯಾಗ್ತಿರೋ ವ್ಯಕ್ತಿಗೆ ಸಡನ್ ಆಗಿ ಒಂದು ದೊಡ್ಡ ಸಿಹಿ ತಿಂಡಿ ಸಿಕ್ಕರೆ ತಿಂದ ತಕ್ಷಣ ಎನರ್ಜಿ ಸಿಗಬಹುದು. ಆದ್ರೆ ಆ ದೀರ್ಘಕಾಲೀನ ಫಿಟ್ನೆಸ್ ಹಾಳಾಗುತ್ತೆ ಅಲ್ವಾ? ಸೂಪರ್ಬ್. ನಿಖರವಾಗಿ ಇದೇ ಆಗೋದು. ಸಡನ್ ಆಗಿ ಬರೋ ದುಡ್ಡು ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಹಾಳು ಮಾಡುತ್ತೆ. ಅದಕ್ಕೆ ಮೂಲ ಎಚ್ಚರಿಸ್ತಿದೆ, ದುಡ್ಡು ಬಂದ ತಕ್ಷಣ ಖರ್ಚಿನ ಬಲೆಗೆ ಬೀಳಬೇಡಿ ಅಂತ. ನಿಜಕ್ಕೂ ಗ್ರೇಟ್ ಅಡ್ವೈಸ್. ಆರ್ಥಿಕ ಶಿಸ್ತಿನ ನಂತರ ಈ ಚಕ್ರ ಶನಿವಾರಕ್ಕೆ ಬಂದು ತಲುಪುತ್ತೆ. ಶನಿವಾರನ ಪಠ್ಯ ಸ್ಪಷ್ಟವಾಗಿ ಆಲೋಚನೆಗಳ ದಿನ ಅಂತ ಕರೆದಿದೆ. ಹಿಂದಿನ ನಿರ್ಧಾರಗಳ ಬಗ್ಗೆ ಯೋಚಿಸಿ ದುಃಖ ಪಡೋ ಬದಲು ಪಾಠ ಕಲಿಬೇಕು ಅಂತ ಇದೆ.
ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನೆಮ್ಮದಿ ಕೊಡುತ್ತೆ ಅಂತ. ಇಲ್ಲಿ ನಾವೊಂದು ಮುಖ್ಯವಾದ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ರಿಫ್ಲೆಕ್ಷನ್ ಅಂದ್ರೆ ಆರೋಗ್ಯಕರ ಆತ್ಮಾವಲೋಕನ ಮತ್ತು ರೂಮಿನೇಷನ್ ಅಂದ್ರೆ ಒಂದೇ ವಿಷಯದ ಬಗ್ಗೆ ಮರುಗಿ ಮರುಗಿ ಯೋಚಿಸೋದು. ಓಕೆ, ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹೌದು. ತಪ್ಪುಗಳನ್ನೇ ನೆನ್ಪಿಸ್ಕೊಂಡು ಕೊರಗೋದು ರೂಮಿನೇಷನ್. ಇದು ಡಿಪ್ರೆಷನ್ಗೆ ದಾರಿ ಮಾಡುತ್ತೆ. ಆದ್ರೆ ಆ ಘಟನೆಗಳಿಂದ ಮುಂದೇನ್ ಮಾಡಬಾರ್ದು ಅಂತ ಕಲಿಯೋದು ರಿಫ್ಲೆಕ್ಷನ್. ಪಠ್ಯ ನಮ್ಮನ್ನ ರಿಫ್ಲೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಿದೆ. ಕರೆಕ್ಟ್. ಮತ್ತೆ ಪ್ರಕೃತಿ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿದಾಗ ಕಾರ್ಸ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗುತ್ತೆ ಅಂತ ಸೈನ್ಸ್ ಕೂಡ ಒಪ್ಪುತ್ತೆ. ನಿಜ. ನೋಡಿ, ಕೇವಲ ಶನಿವಾರ ಮಾತ್ರ ಅಲ್ಲ, ಈ 4 ದಿನಗಳಲ್ಲೇ ಫಾಲೋ ಮಾಡಬೇಕಾದ ಲೈಫ್ ಸ್ಟೈಲ್ ಬಗ್ಗೆನೂ ಹೇಳಿದರೆ. ಪ್ರೀತಿಯಲ್ಲಿರೋರು ಮುಕ್ತವಾಗಿ ಮಾತಾಡಬೇಕು, ಸ್ಟ್ರೆಸ್ ಆದ್ರೆ ನಿದ್ದೆ ನಿರ್ಲಕ್ಷ್ಯ ಮಾಡಬಾರ್ದು, ಬೆಳಗ್ಗೆ ವಾಕಿಂಗ್ ಮಾಡಬೇಕು ಅಂತ. ಇದೆಲ್ಲ ನೋಡಿದ್ರೆ ಇದು ಬರೀ ಜ್ಯೋತಿಷ್ಯ ಅಂತ ಅನ್ಸಲ್ಲ, ಇದೊಂದು ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಟೂಲ್ ಕಿಟ್ ತರ ಅನ್ಸುತ್ತೆ. ಸತ್ಯ. ಫಿಸಿಕಲ್ ಹೆಲ್ತ್ ಇಲ್ಲದೆ ಮೆಂಟಲ್ ಕ್ಲಾರಿಟಿ ಬರಲ್ಲ. ನಿದ್ದೆ ಅನ್ನೋದು ಮೆದುಳಿಗೆ ಒಂದು ರೀಸೆಟ್ ಬಟನ್ ಇದ್ದ ಹಾಗೆ. ನಿದ್ದೆ ಕೆಟ್ರೆ ಇಮೋಷನಲ್ ಕಂಟ್ರೋಲ್ ತಪ್ಪುತ್ತೆ ಅಂತ ನ್ಯೂರೋಸೈನ್ಸ್ ಹೇಳುತ್ತೆ. ಹೌದು. ಹಾಗೆ ಓಪನ್ ಕಮ್ಯುನಿಕೇಷನ್ ರಿಲೇಶನ್ಶಿಪ್ಸ್ನ ಕ್ಲಿಯರ್ ಮಾಡುತ್ತೆ. ಇವೆಲ್ಲ ಸೇರಿ ಒಂದು ಹೋಲಿಸ್ಟಿಕ್ ಸಿಸ್ಟಮ್ ತರ ಕೆಲಸ ಮಾಡ್ತವೆ. ಎಕ್ಸಾಕ್ಟ್ಲಿ. ಇದೇ ಸಿಸ್ಟಮ್ನ ಭಾಗವಾಗಿ ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬೆಳಗ್ಗೆ ಓಂ ಶುಕ್ರಾಯ ನಮಃ ಮಂತ್ರನ 11 ಅಥವಾ 21 ಬಾರಿ ಜಪಿಸೋದು, ಲಕ್ಷ್ಮೀದೇವಿಯ ಪ್ರಾರ್ಥನೆ, ಮತ್ತೆ ಬಡವರಿಗೆ ಸಹಾಯ ಮಾಡೋದು. ಇದು ಭವಿಷ್ಯದಲ್ಲಿ ಆಶೀರ್ವಾದ ಆಗುತ್ತೆ ಅಂತ. ಇದರ ಹಿಂದಿನ ಸೈಂಟಿಫಿಕ್ ಲಾಜಿಕ್ ಏನಿರ್ಬೋದು? ಆಧ್ಯಾತ್ಮಿಕ ಆಚರಣೆಗಳ ಹಿಂದೆಯೂ ಒಂದು ಸ್ಟ್ರಾಂಗ್ ಸೈಕಾಲಜಿ ಇದೆ ನೋಡಿ. ಮಂತ್ರನ ಕೌಂಟ್ ಮಾಡಿ ಜಪಿಸೋದು ಒಂದು ಫೋಕಲ್ ಪಾಯಿಂಟ್ ಮೆಡಿಟೇಷನ್. ಓಹೋ. ಇದು ಅತಿಯಾದ ಯೋಚನೆಗಳನ್ನ ನಿಲ್ಲಿಸಿ ಮೈಂಡ್ನ ಒಂದೆಡೆ ಫೋಕಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಮತ್ತೆ ದಾನ ಮಾಡೋದು ಅಥವಾ ಬಡವರಿಗೆ ಸಹಾಯ ಮಾಡೋದು ನಮ್ಮಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತಾ ಭಾವನೆನ ಬೆಳೆಸುತ್ತೆ. ಅಂದ್ರೆ ನಮ್ಮತ್ರ ಇರೋದ್ರ ಬಗ್ಗೆ ಖುಷಿ ಪಡೋದು. ಹೌದು. ನಮ್ಮತ್ರ ಏನಿಲ್ಲ ಅಂತ ಕೊರಗೋ ಸ್ಕೇರ್ಸಿಟಿ ಮೈಂಡ್ಸೆಟ್ಟಿಂದ ಇರೋದನ್ನ ಹಂಚಿಕೊಳ್ಳೋ ಅಬಂಡೆನ್ಸ್ ಮೈಂಡ್ಸೆಟ್ಗೆ ನಮ್ಮನ್ನ ಶಿಫ್ಟ್ ಮಾಡುತ್ತೆ. ಈ ಗ್ರ್ಯಾಟಿಟ್ಯೂಡ್ ಕಾನ್ಫಿಡೆನ್ಸ್ನ ಹೆಚ್ಚಿಸೋ ಪ್ರಬಲ ಅಸ್ತ್ರ. ವಾವ್. ಸೊ ಒಟ್ಟಾರೆಯಾಗಿ ನೋಡಿದಾಗ ಈ 4 ದಿನಗಳ ಪಯಣ ಬರೀ ಸಮಯದ ಚಲನೆಯಲ್ಲ, ಮನುಷ್ಯನ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಒಂದು ಅದ್ಭುತ ಸೈಕಲ್. ಹೌದು, ಖಂಡಿತ. ಮೊದಲು ಕ್ಲಾರಿಟಿ ಸಿಕ್ಕಾಗ ಆತುರ ಪಡದೆ ಪ್ಲಾನ್ ಮಾಡೋದು, ಆಮೇಲೆ ಕೆಲಸದ ಒತ್ತಡನ ಇಮೋಷನಲ್ ಇಂಟೆಲಿಜೆನ್ಸಿಂದ ಹ್ಯಾಂಡಲ್ ಮಾಡಿ ಹೊಸ ಅವಕಾಶಗಳಿಗೆ ತೆರೆದುಕೊಳ್ಳೋದು. ಕರೆಕ್ಟ್. ಆಮೇಲೆ ಲಾಭ ಬಂದಾಗ ಶಿಸ್ತಿನಿಂದ ಕಾಯ್ದುಕೊಳ್ಳೋದು, ಮತ್ತು ಕೊನೆಯದಾಗಿ ನಿದ್ದೆ, ಧ್ಯಾನ, ದಾನದ ಮೂಲಕ ಬ್ಯಾಲೆನ್ಸ್ ಸಾಧಿಸೋದು. ಎಕ್ಸಾಕ್ಟ್ಲಿ. ಯಶಸ್ಸು ಅನ್ನೋದು ಬರೀ ಅದೃಷ್ಟನೋ ಅಥವಾ ಆಕಾಶದಲ್ಲಿರೋ ಗ್ರಹಗಳಿಂದನೋ ತಾನಾಗೆ ಮಡಿಲಿಗೆ ಬೀಳಲ್ಲ. ಸರಿಯಾದ ಟೈಮಲ್ಲಿ ಸರಿಯಾದ ಮೈಂಡ್ಸೆಟ್ಟಿಂದ ತಗೊಳ್ಳೋ ಶಿಸ್ತುಬದ್ಧ ನಿರ್ಧಾರಗಳಿಂದ ಬರುತ್ತೆ. ಇದು ನಮ್ಮನ್ನು ಒಂದು ಬಹಳ ಆಳವಾದ ಚಿಂತನೆಗೆ ದೂಡುತ್ತೆ. ಈ ಮೂಲ ಪಠ್ಯ ಗ್ರಹಗಳ ಆಧಾರದ ಮೇಲೆ ಮಾರ್ಗದರ್ಶನ ಕೊಡ್ತಿದೆ ಅನ್ನೋದು ನಿಜ. ಬಟ್ ನೀವು ಜ್ಯೋತಿಷ್ಯ ನಂಬ್ತಿರೋ ಬಿಡ್ತಿರೋ, ಯಾರು ತಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸ್ತಾರೋ, ಲಾಭ ಬಂದಾಗ್ಲೂ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಟ್ಕೊಳ್ತಾರೋ, ಯಾರು ಸ್ಟ್ರೆಸ್ನಲ್ಲೂ ನಿದ್ದೆ ಆರೋಗ್ಯ ಕಾಪಾಡ್ಕೊಳ್ತಾರೋ, ಬೇರೆಯವರಿಗೆ ಸಹಾಯ ಮಾಡ್ತಾರೋ ಅಂಥವ್ರು ತಮ್ಮ ಭವಿಷ್ಯನ ತಾವೇ ಬರ್ತಿರ್ತಾರಲ್ವಾ. ಗ್ರಹಗಳ ಪ್ರಭಾವ ಇರ್ಲಿ ಇಲ್ಲದಿರ್ಲಿ, ಈ ಜೀವನ ಶೈಲಿನೇ ನಮ್ಮ ಪಾಲಿನ ಅತಿದೊಡ್ಡ ಅದೃಷ್ಟ ಅಲ್ವಾ? ಖಂಡಿತ. ಇದು ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ಒಂದು ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡ್ತಿದ್ದೀವಿ.